ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ. ಫ್ರೆಂಡ್ಸ್, ನಾನು ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಪದಾರ್ಥಗಳು: ಪುದೀನ ಸೊಪ್ಪು, ಕೊತ್ತಂಬರಿ, ಬೀನ್ಸು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕ್ಯಾರೆಟು, ಟೊಮೊಟೊ, ಆಲೂಗಡ್ಡೆ, ಆನಿಯನ್. ಈಗ ನಾವು ಸ್ವಲ್ಪ ಐಟಮ್ಸ್ ಮಿಕ್ಸಿಗೆ ಹಾಕ್ಕೊಳ್ಳೋದಿದೆ, ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಇದ್ರ ಜೊತೆಗೆ ಒಂದೆರಡು ಲವಂಗ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಇದನ್ನ ಮಿಕ್ಸಿಗೆ ಹಾಕ್ಕೊಂಬರೋಣ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ, ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್, ಜಾಸ್ತಿನೇ ಇಡಿಸುತ್ತೆ ಅದಕ್ಕೆ ಒಂಚೂರು ಆಯಿಲ್ ಜಾಸ್ತಿ. ಆಯಿಲ್ ಬಿಸಿಯಾಗಿದೆ ಸ್ನೇಹಿತರೆ. ಈಗ ಇದಕ್ಕೆ ಸಾಸಿವೆ ಕಾಳು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೇನೆ ನಾವು ಬಿರಿಯಾನಿಗೆ ಹಾಕ್ಕೊತೀವಲ್ಲ, ಅದೆಲ್ಲ ಹಾಕ್ಕೊತಾ ಇದ್ದೀನಿ. 2 ಲವಂಗ, ಸ್ಟಾರ್ ಹೂವು, ಅದೇ ಕೇಸರಿ, ಇದೆಲ್ಲ ಸೇರಿಸಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಒಂದು ಏಲಕ್ಕಿ ಎಲ್ಲ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ನಾವು ಮಾಮೂಲಿ ಬಿರಿಯಾನಿಗೆಲ್ಲ ಹೆಂಗೆ ರೋಸ್ಟ್ ಮಾಡ್ಕೊತೀವೋ ಆ ಥರ ರೋಸ್ಟ್ ಮಾಡ್ಕೋಬೇಕು. ಒಂಚೂರು ಬ್ರೌನ್ ಆನಿಯನ್ ಥರ ಬರಬೇಕು, ಅಷ್ಟವರೆಗೂ ಬಿಡೋಣ. 1-2 ನಿಮಿಷ ನೋಡಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ, ಈಗ ಇದಕ್ಕೆ ಪುದೀನ ಸೊಪ್ಪು ಸೇರಿಸ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ನಾನು ಸ್ವಲ್ಪ ಕಡಲೆ ಬೀಜ ಸೇರಿಸ್ಕೊತಾ ಇದ್ದೀನಿ. ನಾನು ಬಟಾಣಿ ಕಾಳಿದ್ರೆ ನೆನೆಸಿಟ್ಕೊಂಡಿದ್ರೆ ಹಾಕ್ಬೋದಾಗಿತ್ತು. ನನ್ನ ಹತ್ರ ಬಟಾಣಿ ಕಾಳಿರಲಿಲ್ಲ, ಅದಕ್ಕೆ ಹಸಿ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಹಸಿದಂದರೆ ಒಣಗಿರೋದು, ಹುರಿದಿಲ್ಲ, ಒಣಗಿರೋ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಈಗ ತರಕಾರಿ ಎಲ್ಲ ಸೇರಿಸ್ಕೊಂಬಿಡೋಣ. ಇದಕ್ಕೆ ಪೊಟ್ಯಾಟೊ, ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟ್. ನಾನು ತರಕಾರಿ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ, ಯಾಕಂದರೆ ತರಕಾರಿ ಇತ್ತು. ಅರ್ಧ ಭಾಗ ತರಕಾರಿ, ಅರ್ಧ ಭಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನು. ನಮ್ಮ ಹತ್ರ ಏನು ತರಕಾರಿ ಇದ್ದರೆ ಅದನ್ನೆಲ್ಲ ಸೇರಿಸ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಶ್ರಾವಣ ಮಾಸ ಅಲ್ಲ, ನಾನ್ ವೆಜ್ ತಿನ್ನಬಾರ್ದು ಅಂತ ಒಂದು ಸ್ವಲ್ಪ ಮಸಾಲೆ ಕ್ರೇವಿಂಗ್ ಬೇಕು ಅನ್ನಿಸ್ತು, ಅದಕ್ಕೆ ನಾನು ವೆಜಿಟೇಬಲ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹಾಗೆಯೇ ಟೊಮೊಟೊನೂ ಸೇರಿಸ್ಕೊಂಬಿಡೋಣ, ಅದ್ರ ಜೊತೆಲಿ ಬೇಯ್ಕೊಂಬಿಡಲಿ. ಈಗ ಇದೆಲ್ಲ ಒಂದು ಸ್ವಲ್ಪ ಮೆತ್ತಗಾದ್ಮೇಲೆ ಮತ್ತೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡೋಣ, ಸ್ವಲ್ಪ ಮೆತ್ತಗಾಗಿದೆ, ಒಂದು 25% ಬೆಂದಿದೆ ಫ್ರೆಂಡ್ಸ್. ಈಗ ಇದಕ್ಕೊಂದು ಮಸಾಲೆ ಸೇರಿಸ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಅಂದರೆ ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಆ ಮಸಾಲೆ. ಈಗ ಇದು ಮಿಕ್ಸ್ ಮಾಡ್ಕೊತಾ ಇದ್ದೀನೆಲ್ಲ. ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ನೋಡಿಕೊಂಡು ನೀರು ಹಾಕ್ತೀವಲ್ಲ, ಆಗಬೇಕಾದ್ರೆ ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೊಳ್ಳೋಣ. ಈ ಮಸಾಲೆಯಲ್ಲಿ ಒಂದು 2 ನಿಮಿಷ ಬೇಯ್ಕೊಳ್ಳಿ, ಮತ್ತು ಅಕ್ಕಿ ಸೇರಿಸ್ಕೊಂಬಿಡೋಣ ಇದಕ್ಕೆ. ಈಗ ನೋಡೋಣ ಏನು ಮೆತ್ತಗಾಗಿದೆಯಾ ನೋಡಿ. ತರಕಾರಿ ಎಲ್ಲ ಕಲರ್ ಚೇಂಜ್ ಆಗಿದೆ, ಮಸಾಲೆ ಎಲ್ಲ ಬೇಯ್ಕೊಂಡಿದೆ ಮಸಾಲೆಯಲ್ಲಿ. ಈಗ ಅಕ್ಕಿ ಸೇರಿಸ್ಕೊಳ್ಳೋಣ. ನಾನೊಂದು ಅರ್ಧ kg ಅಕ್ಕಿ ತೊಳೆದು ಆವಾಗಲೇ ನೆನೆಸಿಟ್ಕೊಂಡಿದ್ದೆ ಸ್ನೇಹಿತರೆ, ಜಾಸ್ತಿ ಹೊತ್ತೇನು ನೆನೆಸಿಲ್ಲ, ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ ಅಷ್ಟೇ. ನಾನು ಮಾಮೂಲಿ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀನಿ, ಮನೆಯಲ್ಲಿ ಬೆಳೆದಿರೋದೆ. ನಾವು ರೇಷನ್ ಎಲ್ಲ ಬೆಳ್ಕೊತೀವಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಭತ್ತದ್ದು ಗದ್ದೆ ಹೇಗೆ ಮಾಡ್ತಾರೆ ಅಂತ.
ಇದೊಂದು ನಿಮಿಷ ಬಿಟ್ಕೊಂಡು ನೀರು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾವು ನೀರು ಸೇರಿಸ್ಕೊಡೋಣ. ಮಾಮೂಲಿ ರೈಸ್ಗೆ ಹೆಂಗೆ ಹಾಕ್ಕೊತೀವೋ ಅಷ್ಟೇ ಇದಕ್ಕೆ ಕೂಡ ನೀರು. ಅಕ್ಕಿ ಎಷ್ಟಿದ್ರೆ ಅಷ್ಟು 2ರಷ್ಟು ನೀರು. ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಸಾಲ್ಟ್ ಸರಿಯಾಗಿದೆ ನೋಡ್ಕೊಳ್ಳೋಣ. ಇಲ್ಲ ಸ್ನೇಹಿತರೆ, ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ, ಸೇರಿಸ್ಕೊತಾ ಇದ್ದೀನಿ. ಸಾರಿ, ನನ್ನ ಫೋನ್ ಬಿದ್ದೋಗ್ತಿತ್ತು. ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ. ಈಗ ಸರಿ ಹೋಗಿದೆ. ಇದಕ್ಕೆ ಮುಚ್ಚಳ ಹಾಕ್ಕೊಂಬಿಡೋಣ. ಇನ್ನು ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿಲ್ಲ ನಾವು ಆವಾಗಲೇ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ಬಿಟ್ಟು ಒಂದು ಸಾರಿ ಮಿಕ್ಸ್ ಕೊಟ್ಕೊಂಡು ಮುಚ್ಚಳ ಹಾಕ್ಕೊಂಬಿಡೋಣ. ಇದನ್ನು ಕೆಲವರು 2 ವಿಸಿಲ್ 3 ವಿಸಿಲ್ ಹಾಕ್ಸ್ತಾರೆ ಸ್ನೇಹಿತರೆ. ನಾನು 1 ವಿಸಿಲ್ಲೇ ಹಾಕ್ಸ್ಕೊಳ್ಳೋದು. ಯಾಕಂದರೆ ವಿಸಿಲ್ ಹಾಕ್ಸ್ಕೊಂಡು ವಿಸಿಲ್ ಆರೋವರೆಗೂ ನಾನು ಕುಕ್ಕರಿನ ಮುಚ್ಚಳ ತೆಗಿಯಲ್ಲ. ಅದಕ್ಕೆ ಒಂದೇ ವಿಸಿಲ್ ಹಾಕ್ಸ್ಕೊತೀನಿ. ಅದರಲ್ಲೂ ನಮಗೆ ತುಂಬ ಮೆತ್ತಗಾದರೆ ಇಷ್ಟ ಆಗಲ್ಲ. ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡೋಣ. ವಿಸಿಲ್ ಬಂತು, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇನ್ನೊಂದು 5 ನಿಮಿಷ 10 ನಿಮಿಷ ಬಿಟ್ಕೊಂಡು ಕುಕ್ಕರ್ ಮುಚ್ಚಳ ತೆಗಿಯೋಣ ಸ್ನೇಹಿತರೆ. ಈಗ ವೆಯ್ಟ್ ಆರಿದೆ, ನೋಡೋಣ. ಇದು ವೆಜಿಟೇಬಲ್ಸ್ ಎಲ್ಲ ಮೇಲೆ ಬಂದಿರುತ್ತೆ ಕುಕ್ ಆಗೋವಾಗ. ಅದು ನಾವು ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಮಾಡ್ಕೋಬೇಕಷ್ಟೆ. ರೆಡಿ ವೆಜಿಟೇಬಲ್ ಬಿರಿಯಾನಿ, ಎಮ್ಮಿ ಬಿರಿಯಾನಿ ರೆಡಿ. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಫ್ರೆಂಡ್ಸ್, ತಪ್ಪದೇ ಶೇರ್ ಮಾಡಿ. ಬಾಯ್.